ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ಒಂದು ಟ್ರಾನ್ಸ್ಫಾರ್ಮರ್, ಇದು ಒಂದು 012 1 ಆಂಪ್ಸ್ ಟ್ರಾನ್ಸ್ಫಾರ್ಮರು AC. ಇದನ್ನು ಹೆಂಗೆ DC ಮಾಡೋದು, ಹಾಗೆಯೇ ಹೆಂಗೆ ಇದನ್ನು ಯೂಸ್ ಮಾಡೋದು DC ಆಗಿ ಸಿಂಗಲ್ ಪವರ್ ಸಪ್ಲೈ ಆಗಿ ಹೆಂಗೆ ಮಾಡೋದು ಅಂತ ನೋಡೋಣ. ಈ ಟ್ರಾನ್ಸ್ಫಾರ್ಮರ್ ಬಂದು 012 1 ಆಂಪ್ಸು ಟ್ರಾನ್ಸ್ಫಾರ್ಮರು, ಸರಿನಾ. ಎಲ್ಲ ಟ್ರಾನ್ಸ್ಫಾರ್ಮರ್ಗಳಿಗೂ ಇದೇ ಮೆಥಡು. ಇದರಲ್ಲಿ 12012 ಬರುತ್ತೆ, ಅದು ನಾನು ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಈಗ ನಾವು ಈ ಟ್ರಾನ್ಸ್ಫಾರ್ಮರ್ನ ನಾನು ಹೆಂಗೆ ಇದು AC ಸಪ್ಲೈ, ಇವಾಗ ನಾವಿಲ್ಲಿ AC 220 ವೋಲ್ಟ್ ಇನ್ಪುಟ್ ಕೊಟ್ಟರೆ 230 ವೋಲ್ಟು 220 ವೋಲ್ಟು ಇನ್ಪುಟ್ ಕೊಟ್ಟರೆ ನಮಗೆ ಇಲ್ಲಿ ಔಟು 012, ಹಂಗಂದರೆ 12 ವೋಲ್ಟು ಔಟ್ಪುಟ್ ಆಯ್ತದೆ, ಸರಿನಾ. ಅದೇ ಇದು ಕಾನ್ಸೆಪ್ಟು. ಇದು ಒಬ್ಬೊಬ್ರು ಗೊತ್ತಿರಲ್ಲ, ಏನು ಅಂದ್ಕೊಬಿಟ್ಟಿರ್ತಾರೆ ಅಂದರೆ, ಇಲ್ಲಿ AC ಇನ್ಪುಟ್ ಕೊಟ್ಟರೆ ಇಲ್ಲಿ ನಮಗೆ DC ಔಟ್ಪುಟ್ ಬರುತ್ತೆ. ಇದು DC ಔಟ್ಪುಟ್ ಬರೋಲ್ಲ, AC ಔಟ್ಪುಟ್ ಬರೋದು, ಸರಿನಾ. ಹಾಗೇ ಇವಾಗ ಹೆಂಗೆ ಇದನ್ನು ರೆಡಿ ಮಾಡೋದು ಅಂತ ನೋಡೋಣ, ಸರಿನಾ. ಈಗ ಮಲ್ಟಿಮೀಟ್ರ್ ಎತ್ಕೊಂಡಿದ್ದೀನಿ. ಮಲ್ಟಿಮೀಟ್ರಲ್ಲಿ ನಾನು ಕಂಟಿನ್ಯೂಟಿ ಮೋಡಲ್ಲಿ ಇಟ್ಟಿದ್ದೀನಿ, ನೋಡ್ತಾ ಇದ್ದೀರಲ್ಲ. ನೋಡಿ, ಈ ಪ್ರೋಬ್ನ ನಾನು ಟಚ್ ಮಾಡ್ತೀನಿ, ಅಲ್ಲಿ ಕಂಟಿನ್ಯೂಟಿ ಬರುತ್ತೆ. ಈಗ ಇದಕ್ಕೆ ನಾವು ಇದನ್ನು ಇದು ಮಾಡಬೇಕು, ಸ್ಲೀವ್ನ ಔಟ್ ಮಾಡ್ಕೋಬೇಕು. ಈಗ ಇದು ನಮಗೆ ಪ್ರೈಮರಿ, ಇದು ಸೆಕೆಂಡರಿ ಅಂತ. ಪ್ರೈಮರಿಲಿ ನಾವು AC 220 ವೋಲ್ಟ್ ಇನ್ಪುಟ್ ಕೊಡಬೇಕು, ಸೆಕೆಂಡರಿಲಿ ನಮಗೆ 012 ಔಟ್ ಆಯ್ತದೆ. ಪ್ರೈಮರಿಲಿ ಇಟ್ಟರೆ ನಮಗೆ ನೋಡಿ, ಈಗ ನಾನು ಮಲ್ಟಿಮೀಟ್ರನ್ನ ಇಟ್ಕೊಂಡಿದ್ದೀನಿ. ಮಲ್ಟಿಮೀಟ್ರಲ್ಲಿ ಅದು ಕನೆಕ್ಟ್ ಮಾಡಿದ್ದೀನಲ್ಲ, ನೋಡಿ ಪ್ರೈಮರಿಯಲ್ಲಿ ಇಡ್ತೀನಿ. ನಮಗೆ ಏನೂ ನಮಗೆ ಶೋ ಆಗಬಾರ್ದು, ಸರಿನಾ. ಏನಾದ್ರು ಶೋ ಆಗ್ತಾಯಿದೆಯಾ, ಇಲ್ಲ. ಇದು ಪ್ರೈಮರಿ. ಸೆಕೆಂಡರಿ ನೋಡಿ, ಈ ಸೆಕೆಂಡರಿಯೇ ನಮಗೆ ಶೋ ಆಗಬೇಕು. 2.5 ಅಂತ ಐತೆ ನೋಡಿ, ಇದು ಸೆಕೆಂಡರಿ ಅಂತ ಗೊತ್ತಾಗೋದು. ನೋಡಿ, ಇದು ಪ್ರೈಮರಿ, ಸೆಕೆಂಡರಿಲಿ ನಮಗೆ ಕಡಿಮೆ ವೋಲ್ಟ್ ಬರುತ್ತೆ. ಈಗ ಇಷ್ಟೇ. ಈಗ ನಾನು ಇವಾಗ ಇಲ್ಲಿಗೆ AC ನೋಡಿ, ಅಲ್ಲಿಂದ ಬರ್ತಾರಂಥ ACನ ಇಲ್ಲಿಗೆ ನಾವು ಪ್ರೈಮರಿಲಿ ಕನೆಕ್ಟ್ ಮಾಡಿಬಿಡೋದ. ಈಗ ನಾನು ಅಲ್ಲಿ ಕನೆಕ್ಟ್ ಮಾಡಿಟ್ಟಿದ್ದೀನಿ, ಸರಿನಾ. ನಮಗೆ ಸೇಫ್ಟಿ ಮುಖ್ಯ, ಏನ್ಯಾರು ಮಾಡಿ ನೀವು ಅದು ಟಚ್ ಆಗದಿರಂಗೆ ಇಟ್ಬಿಟ್ಟಿದ್ದೀನಿ. ಈಗ ನಾನು ಅಲ್ಲಿ ಕಲೆಕ್ಷನ್ ಕೊಟ್ಟಿದ್ದು. ಈಗ ನಾವು ಮಲ್ಟಿಮೀಟ್ರಲ್ಲಿ ವೋಲ್ಟ್ ರೇಂಜಲ್ಲಿ AC ಅಂತ ಇಟ್ಕೋಬೇಕು. ಇಲ್ಲಿ AC ಔಟ್ಪುಟ್ ಬರೋದು ನಮಗೆ, ಸರಿನಾ. ಅದಕ್ಕೆ AC ಅಂತ ಹೇಳ್ತೀನಿ. ಈಗ ಇಲ್ಲೊಂದು ಪ್ರೋಬ್ ಇಡ್ತೀನಿ ನೋಡಿ, 12.7 ವೋಲ್ಟು ಬರ್ತೈತೆ. ಇದು DC, ಇದು AC ವೋಲ್ಟ್ ಬರ್ತಾ ಇರೋದು ನೋಡಿ, ಅದರಲ್ಲಿ ಸಿಂಬಲ್. ಈಗ ನಾನು ಇಲ್ಲಿ DC ಮಾಡ್ತೀನಿ ನೋಡಿ. DC ನಮಗೆ ಇದೇ ತೋರಿಸಲ್ಲ ನೋಡಿ, ಇದು AC ವೋಲ್ಟು ಬರ್ತೈತೆ, ಸರಿನಾ. ಈಗ ನಾವೇನು ಮಾಡೋಣ, ಸ್ವಿಚ್ ಆಫ್ ಮಾಡೋಣ. ಈ ಟ್ರಾನ್ಸ್ಫಾರ್ಮರ್ನ ಹೇಳ್ತಿ ಸೈಡಿಗೆ ಇಟ್ಬಿಡಿ. ಈಗ ನಮಗೆ ಬೇಕಾಗಿರೋದು, ನಾನು ಕಾಂಪೊನೆಂಟ್ಸ್ ಹೇಳ್ತೀನಿ ನೋಡಿ. ಇದನ್ನು AC ಆಗಿ DC ಆಗಿ ಕನ್ವರ್ಟ್ ಮಾಡೋಕ್ಕೆ ನಮಗೆ ಬೇಕಾಗಿರೋದು ಒಂದು 2 ಪಾರ್ಟ್ ಮಾತ್ರ. ಮೊದಲು ಬಂದು ನಮಗೆ ಕೆಪಾಸಿಟ್ರ್ ಬೇಕು. ಈ ಕೆಪಾಸಿಟ್ರ್ ವ್ಯಾಲ್ಯೂ ಬಂದು ನೋಡ್ತಾ ಇದ್ದೀರಲ್ಲ ನೋಡಿ, ಕ್ಯಾಮ್ರಾ ಹತ್ತಿ ತಂದು ತೋರಿಸ್ತೀನಿ. 16 ವೋಲ್ಟು 470 ನೋಡ್ತಾ ಇದ್ದೀರಲ್ಲ, 16 ವೋಲ್ಟ್ 470 UF, ಸರಿನಾ. ಇದು UF ಜಾಸ್ತಿ ಮಾಡ್ಕೊಳ್ಳಿ, ವೋಲ್ಟು ಜಾಸ್ತಿ ಮಾಡ್ಕೊಳ್ಳಿ. ಕೆಪಾಸಿಟ್ರಲ್ಲಿ ನಿಮಗೆ ಏನಿಲ್ಲ, ಚೇಂಜ್ ಇಲ್ಲ. ಆದರೆ ವೋಲ್ಟ್ ಮಾತ್ರ ನಿಮಗೆ ಇಲ್ಲಿ 12 ವೋಲ್ಟ್ ಇದ್ದರೆ ಇದು ನಿಮಗೆ ಜಾಸ್ತಿ ಇರಬೇಕಿದು. 15 ವೋಲ್ಟು 16 ವೋಲ್ಟು 18 ವೋಲ್ಟು ಜಾಸ್ತಿ ಹಾಕ್ಬೋದು, ಆದರೆ ಕಡಿಮೆ ಹಾಕೋಂಗಿಲ್ಲ, ಕೆಪಾಸಿಟ್ರು ಬ್ಲಾಸ್ಟ್ ಆಗಿಬಿಡುತ್ತೆ. ಈಗ ನಮಗೆ ಇದು ಈ ಡಯೋಡ್ ನಂಬರ್ ಬಂದು ನಮಗೆ IN ತೋರಿಸ್ತೀನಿ ನೋಡಿ, IN 4007 ಅಂತ. ಕ್ಯಾಮ್ರಾದ ಝೂಮ್ ಆಗ್ತಾಯಿಲ್ಲ ಇದು ನೋಡಿ, 4007 ಅಂತ. 400 IN 4007 1 ಆ್ಯಮ್ಸು. ನಾವು ಒಂದು ಟ್ರಾನ್ಸ್ಫಾರ್ಮರ್ನ ಎಷ್ಟು ತೊಗೊಂಡಿರೋದು, 1 ಆ್ಯಮ್ಸ್ ಟ್ರಾನ್ಸ್ಫಾರ್ಮರ್ನ ನಾವು ತೊಗೊಂಡಿರೋದು. ಅದಕ್ಕೆ ನಾನು ಇಷ್ಟು ತಗೊಂಡಿದ್ದೀನಿ ನೋಡಿ, 4007. ಇದು ನೋಡಿ ಕೆಪಾಸಿಟರು 16 ವೋಲ್ಟು 470 UF ಮೈಕ್ರೋಫೆರಡ್ ಅಂತ, ಸರಿನಾ. ಈಗ ಇದನ್ನು ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ. ಮೊದಲು ನಾವು ಎಲ್ಲದನ್ನೂ ಬಿಚ್ಚಿಟ್ಕೊಳ್ಳೋಣ. ಇದರಲ್ಲಿ ನಮಗೆ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಈ ಮಾರ್ಕ್ ಹಾಕಿದೆಲ್ಲ, ಇದನ್ನು ನಾವೇನಂತೀವಿ ಅಂದರೆ ಕೇಥೋಡ್ ಅಂತೀವಿ, ಇದನ್ನು ಆನೋಡ್ ಅಂತೀವಿ. ಕೇಥೋಡ್ ಅಂದರೆ ಮೈನಸ್ ಅಂತ, ಇದು ಪ್ಲಸ್ ಅಂತ, ಸರಿನಾ. ನೋಡಿ ಕೇಳಿಸ್ಕೊಳ್ಳಿ, ಇದು ಇಲ್ಲಿ ಒಂದು ಕೋಡ್ ಹಾಕೋರಲ್ಲ, ಇದನ್ನು ನಮಗೆ ಮೈನಸ್ಸು, ಕೋಡ್ ಹಾಕ್ತಿರೋ ಜಾಗ ಪ್ಲಸ್ಸು, ಆ ಥರ ತೊಗೊಳ್ಳಿ. ಆನೋಡು ಕೇಥೋಡು ಅಂತಾರೆ, ಸರಿನಾ. ಈಗ 4 ಡಯೋಡ್ನೂ ನಾವು ನಾನು ಮಾಡ್ದಂಗೆ ಮಾಡಿ ಒಂದೊಂದು ಇಲ್ಲಿ ನೋಡಿ, ಇಲ್ಲಿ ಇವಾಗ ನಾನು ಇಟ್ಕೊಂಡಿದ್ದೀನಿ ಅಲ್ವಾ, ಈ ಥರ ಎರಡೂ ಹಿಂಗೆ ಈ ಥರ ಇಟ್ಟು ಇದು ಮಾಡಿಬಿಡಿ. ಒಂಚೂರು ದೂರ ಮಾಡ್ತೀನಿ.
ಈಗ ನೋಡಿ ನಾನು ಮಾಡಿದ್ದೀನಿ, ಈ ಥರ ಮಾಡ್ಕೊಳ್ಳಿ. ಎರಡೂ ಕೋಡ್ ಇರೋ ಜಾಗದಲ್ಲಿ ಒಂದು ಮಾಡಬೇಕು. ಈಗ ಇನ್ನೊಂದು ಏನು ಅಂದರೆ, ಈ ಕೋಡ್ ಇಲ್ದಿರೋದೈತಲ್ಲ ನೋಡಿ, ಈ ಕೋಡ್ ಇಲ್ದಿರೋದು, ಈ ಕೋಡ್ ಇಲ್ಲ ಅಲ್ವಾ ಅದಕ್ಕೆ ಆಪೋಸಿಟಾಗಿ ನಾವು ಬೆಂಡ್ ಮಾಡಬೇಕು. ನೋಡಿ ಈಗ ಹೆಂಗೆ ಮಾಡಿದ್ದೀನಿ, ಒಂದನ್ನು ನಾವು ಹೆಂಗೆ ಮಾಡಿಟ್ಟಿದ್ದೀನಿ, ಇನ್ನೊಂದನ್ನು ಹೆಂಗೆ ಮಾಡಿಟ್ಟಿದ್ದೀನಿ ಅಂತ ನೋಡಿ. ಈಗ ಏನು ಮಾಡಬೇಕಂದ್ರೆ ಎರಡೂ ನಾನು ಮಾಡಿದ್ದೀನಲ್ಲ ಈ ಥರ ಮಾಡ್ಕೊಳ್ಳಿ. ಎರಡೂ ಹೆಂಗೆ ಬೇಕಾದ್ರೆ ಇಡ್ಬೋದು ನೀವು. ಈ ಕಡೆನಾರು ಆ ಕಡೆ ಮಾಡಿ, ಆ ಕಡೆನಾರು ಈ ಕಡೆ ಮಾಡಿ, ಏನು ತೊಂದರೆ ಇಲ್ಲ. ನೋಡಿ ಇದನ್ನು ಹಿಂಗೆ ಆಪೋಸಿಟಲ್ಲಿ ಮಡಿಸ್ಬಿಡಿ. ಈಗ ಇದು ಒಂದು ನಮಗೆ ಬಾಕ್ಸ್ ಟೈಪಲ್ಲಿ ಬರಬೇಕು. ಈಗ ನೋಡಿ ಮಾಡಿದ್ದೀನಿ ಹಿಂಗೆ, ಲಾಸ್ಟಲ್ಲಿ ಹಿಂಗೆ ಬರುತ್ತೆ. ಸರಿನಾ? ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಎರಡು ಮೈನಸ್ನ ಮೊದಲು ಒಂದು ಮಾಡಿಬಿಡಿ, ಪ್ಲಸ್ನ ಮೊದಲು ಒಂದು ಮಾಡಿಬಿಡಿ, ಆಮೇಲೆ ಎರಡನ್ನೂ ಇಟ್ಟು ಅದಕ್ಕೆ ತಿರುಗಿಸ್ಬಿಡಿ. ಈಗ ಇದು ಒಂದು ನಮಗೆ ಟ್ರಯಾಂಗಲ್ಲು ಥರ ಬರುತ್ತೆ. ಸರಿನಾ? ಇವಾಗ ಇದರಲ್ಲಿ ನಾವೇನು ಮಾಡಬೇಕಂದ್ರೆ ಎಲ್ಲದಕ್ಕೂ ಮೊದಲು ಸಾಲ್ಡ್ರಿಂಗ್ ಮಾಡಿಬಿಡ್ಬೇಕು. ಸರಿನಾ? ನಾವು ಒಂದು ವಿಡಿಯೋ ಲೆಂತ್ ಆಗ್ತದೆ ಅಷ್ಟೇ, ನೀವು ಅರ್ಥ ಆಗಿ ಮಾಡ್ಕೋಬೇಕಂದ್ರೆ ಲೆಂತಾಗಿ ನೋಡಿ, ಪಾಸ್ ಮಾಡಿದ್ರೆ ವಿಡಿಯೋ ಅರ್ಥ ಆಗೋಲ್ಲ. ಕಟಿಂಗ್ ಪ್ಲೇಯರಲ್ಲಿ ಮೊದಲು ನಾವು ಚೆನ್ನಾಗಿ ಟ್ವಿಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಈಗ ನಿಮಗೆ ಎಷ್ಟೆಷ್ಟು ಬೇಕಾ ಅಷ್ಟನ್ನ ಕಟ್ ಮಾಡಿಬಿಡಿ. ಕಟ್ ಮಾಡಾದಮೇಲೆ ನೋಡಿ ಹಿಂಗೆ ಬರುತ್ತೆ. ಈಗ ಸಾಲ್ಡ್ರಿಂಗ್ ಜೆಲ್ ಏನೈತೆ ಎಲ್ಲದಕ್ಕೂ ಅಪ್ಲೈ ಮಾಡಿಬಿಟ್ಟು ಎಲ್ಲದಕ್ಕೂ ಹಿಂಗೆ ಸಾಲ್ಡ್ರಿಂಗ್ ಮಾಡಿಬಿಡಿ. ಜೆಲ್ ಹಾಕಲಿಲ್ಲ ಅಂದರೆ ನಮಗೆ ಸಾಲ್ಡ್ರಿಂಗ್ ಅಂತಲ್ಲ, ಅದಕ್ಕೆ ಜೆಲ್ ಹಾಕಕ್ಕೆ ಹೇಳೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಎಲ್ಲದಕ್ಕೂ ಸಾಲ್ಡ್ರಿಂಗ್ ಮಾಡಿ ತೆಗೆದಿದ್ದೀನಿ, ಸುಡ್ತಾ ಇದೆ. ಈಗ ನಾವು ಈ ಕೆಪಾಸಿಟ್ರನ್ನ ಇಲ್ಲಿದೆ, ಈ ಕೆಪಾಸಿಟ್ರನ್ನ ಹೆಂಗೆ ಸಾಲ್ಡ್ರಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ಇದರಲ್ಲಿ ನಮಗೆ ಇವಾಗ AC ಎಲ್ಲಿಗೆ ಇನ್ಪುಟ್ ಕೊಡಬೇಕು ಅಂತ ನಾವು ನೋಡಬೇಕು. ಈಗ ಅಲ್ಲಿ ನೋಡಿ ಇದು ಮೈನಸ್ ಆಗುತ್ತೆ, ಆದರೆ ನಾನು ಏನು ಹೇಳಿದೆ, ಇದು ನಮಗೆ ಇವಾಗ ನಾವಿಲ್ಲಿ ಈ ಕಡೆ AC ಇನ್ಪುಟ್ ಕೊಡಬೇಕು. ಯಾವ ಕಡೆ ಹೇಳಿ, ಇಲ್ಲಿ ಒಂದು ಕೆತ್ತೋಡು ಮೈನಸ್ ಬಂದೈತೆ, ಈ ಕಡೆ ಪ್ಲಸ್ ಬಂದೈತಲ್ಲ, ಈ ಕಡೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಪ್ಲಸ್ ಕೊಡಬೇಕು, ಈ ಕಡೆ AC ಇನ್ಪುಟ್ ಕೊಡಬೇಕು. AC ಇನ್ಪುಟ್ ಅಂದರೆ ಯಾವುದು, ನಮಗೆ ಟ್ರಾನ್ಸ್ಫಾರ್ಮಿಂದ ಬರುವಂಥ ಒಂದು 2 ವೈರೂ ನಮಗೆ AC ಇನ್ಪುಟ್ಟು. ನಾನು ಕೊಡೋ ಥರನೇ ಕೊಟ್ಕೊಳ್ಳಿ. ಸರಿನಾ? ನಾನು ಇವಾಗ ಹೆಂಗೆ ಕೊಡ್ತಾಯಿದ್ದೀನಿ ಹಂಗೆ ಕೊಡಿ. ಸರಿ, ನಾವು ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಅಲ್ಲಿ. ಈಗ ನೋಡಿ ಈ ಕಾಲ್ ಐತಲ್ವಾ, ಈ ಕಾಲಿಗೆ ನಾನು ಇದರಲ್ಲಿ ನಿಮಗೆ ಪ್ಲಸ್ ಮೈನಸ್ ಬರೋಲ್ಲ, ACಲಿ ನಿಮಗೆ ಅದು ಹೇಳ್ತೀನಿ. ಮಾಡಾಯಿತು. ಆಮೇಲೆ ಅದರ ಆಪೋಸಿಟ್ಟು ಈಗ ನೋಡಿ, ಆಪೋಸಿಟಲ್ಲಿ ಏನೈತೆ, ಇಲ್ಲಿ ನಮಗೆ ಪ್ಲಸ್ ಬಂದೈತೆ, ಈ ಕಡೆ ಮೈನಸ್ ಬಂದೈತೆ ಅಲ್ವಾ, ಈ ಆಪೋಸಿಟ್ಗೆ ಕರೆಕ್ಟಾಗಿ ಸಾಲ್ಡ್ರಿಂಗ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಹೆಂಗೆ ಮಾಡಿದ್ದೀನಿ ಹಂಗೆ ಮಾಡ್ಕೊಳ್ಳಿ. ಸರಿನಾ? ಈಗ ಇದು ಪ್ಲಸ್ಸು ಮೈನಸ್ಸು ಬೇರೆ ಬೇರೆ ಇರಬೇಕು, ಅದಕ್ಕೆ AC ಇನ್ಪುಟ್ ಕೊಡಬೇಕು. ಇವಾಗ ನಮ್ಗೆ ನೋಡಿ ಒಂದು ಸಪ್ರೇಟಾಗಿ ಸಿಕ್ಕಾಯ್ತಾ, ಈ ಕಡೆದೇನು ನಮಗೆ ಇವಾಗ ಮೈನಸ್ಸು ಅಂತೀವಲ್ವ ನಾವು, ಇದು ಪ್ಲಸ್ಸು, ಆದರೆ ಹಿಂಗಲ್ಲ, ಇದು ಕಡೆದು ಪ್ಲಸ್ಸು ನಮಗೆ ಇವಾಗ. ಈಗ ಈ ಕಡೆದು ನಮಗೆ ಇವಾಗ ಏನಾಗುತ್ತೆ ಅಂದರೆ, ಇದು ಮೈನಸ್ ಥರ ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಇದು ನಮಗೆ ಆ್ಯನೋಡ್ ಆಗುತ್ತೆ, ಈ ಕಡೆದು ಕೇಥೋಡ್ ಆಗುತ್ತದೆ. ಈಗ ನಾನು ಕೆಪಾಸಿಟರ್ನ ಹೆಂಗೆ ಕನೆಕ್ಟ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಈ ಕೆಪಾಸಿಟರಲ್ಲಿ ಬಂದು ನಮಗೆ ಈ ಕೋಡ್ ಐತಲ್ಲ, ಇದು ಮೈನಸ್ ಅಂತ, ಇದು ಖಾಲಿ ಐತಲ್ಲ, ಇದು ಪ್ಲಸ್ ಅಂತ. ಈಗ ನಾನು ಹೆಂಗೆ ಕನೆಕ್ಟ್ ಮಾಡ್ತೀನಿ ಅಂದರೆ, ಈ ಪ್ಲಸ್ನ ತೆಗ್ದು ನಾನು ಈ ಮೈನಸ್ಗೆ ಕನೆಕ್ಟ್ ಮಾಡ್ತೀನಿ. ಸರಿನಾ? ಹಿಂಗಿಟ್ಟು ನಾನು ಹಿಂಗೆ ತೋರಿಸ್ತೀನಿ ನೋಡಿ, ಹಿಂಗಿಟ್ಟು ಹಿಂಗೆ ತಿರುಗಿಸ್ತೀನಿ. ಕಲೆಕ್ಷನ್ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಅಲ್ವಾ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸಾಲ್ಡ್ರಿಂಗ್ ಮಾಡಿಬಿಡಿ, ಅಷ್ಟೇನೇನು ಬೇಡ. ಇದಕ್ಕೆ ನಮಗೆ ಒಂದು ಸಿಂಗಲ್ ಪವರ್ ಸಪ್ಲೈ ಅಂತಾರೆ, ಇದನ್ನು ಸಿಂಗಲ್ ಪವರ್ ಸಪ್ಲೈ 1 amps ರೆಡಿ ಟು ಈಟ್ ಅಂತಾರಲ್ಲ, ಆ ಥರ ರೆಡಿ ಟು ಯೂಸ್. ಈ ಥರ ಸಾಲ್ಡ್ರಿಂಗ್ ಮಾಡಿಬಿಡ್ಬೇಕು ಎರಡು ಕಡೆಗೂ. ಸಾಲ್ಡ್ರಿಂಗ್ ಮುಖ್ಯ, ಯಾಕೆಂದರೆ ಲೂಸ್ ಕಾಂಟ್ಯಾಕ್ಟ್ ಆಗಿಬಿಡುತ್ತೆ ನಿಮಗೆ. ಮುಂದಕ್ಕೆ ಏನಾದ್ರು ಲೂಸ್ ಕಾಂಟ್ಯಾಕ್ಟ್ ಆಗಿಬಿಟ್ರೆ ತಿರ್ಗಿ ರಿಟರ್ನ್ ಬರೋಂಥ ಚಾನ್ಸಸ್ ಇರುತ್ತೆ. ಏನಾದ್ರು ಮಾಡಿದ್ದೀವಿ ನಾವು ಆಡಿಯೋ ಬೋರ್ಡ್ಗಳಿಗೂ ಹಿಂಗೆ ಯೂಸ್ ಮಾಡೋದು. ಸರಿನಾ? ಈಗ ಎಕ್ಸ್ಟ್ರಾ ಇರೋ ಇದನ್ನು
ಕಾಲ್ನ ಕಟ್ ಮಾಡಿಬಿಡೋಣ, ಸರಿನಾ? ಈಗ ನಾನು ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನಾನು ಅಲ್ಲಿ ಪವರ್ನ ಆನ್ ಮಾಡಿದ್ದೀನಿ, ಸರಿನಾ? ಇವಾಗ ನೋಡೋಣ. ನಾವು ಈಗ ಮೀಟ್ರನ್ನ ನಾನು ಯಾವುದ್ರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, ಡಿ ಸಿಲಿ ಇಟ್ಟಿದ್ದೀನಿ. ಈಗ ಇದನ್ನು ಹುಷಾರಾಗಿ ಮೇಂಟೈನ್ ಮಾಡಬೇಕು, ಯಾಕೆಂದರೆ ಅಲ್ಲಿ ಎ ಸಿ ಇನ್ಪುಟ್ ಇದೆ. ಈಗ ನೋಡಿ, ಈ 2 ಕಾಲ್ನ ಈ ಕಡೆ ಇಡ್ತೀನಿ. ಸಾರಿ, ಇದು ಮೈನಸ್ಸು, ಇದು ಪ್ಲಸ್ಸು. ನಾವು ಎಷ್ಟು ವೋಲ್ಟ್ ಬರ್ತೈತೆ ನೋಡಿ, 15 ವೋಲ್ಟ್. ನಾವು ಹಂಗಂದರೆ ಮಾಡಿರೋದು ಸಕ್ಸಸ್ ಆಗಿ ಕಂಪ್ಲೀಟ್ ಆಗೈತೆ ನೋಡಿ. ವೋಲ್ಟ್ ಯಾಕೆ ಜಾಸ್ತಿ ಆಯಿತು ಇಲ್ಲಿ? ಎಷ್ಟು ವೋಲ್ಟ್ ಕೊಡ್ತಾ ಇರೋದು ನಾವು? ಬರೀ 12 ವೋಲ್ಟು. ವೋಲ್ಟ್ ಯಾಕೆ ಜಾಸ್ತಿ ಆಯಿತು ಅಂದರೆ ನಾವು ಯೂಸ್ ದ ಕೆಪಾಸಿಟರ್, ಸರಿನಾ? ಕೆಪಾಸಿಟರ್ ನಾವು ಎಷ್ಟು ಯೂಸ್ ಮಾಡಿದ್ದೀವಿ ಅಂದರೆ 16 ವೋಲ್ಟು 470 ಮೈಕ್ರೋಫೆರಡ್ ಯೂಸ್ ಮಾಡಿರೋದ್ರಿಂದ ನಮಗೆ ವೋಲ್ಟು ಡಬಲ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಥ್ಯಾಂಕ್ ಯು. ಇಷ್ಟೇ ಈ ವಿಡಿಯೋ ನೋಡಿ. ಈ ಕಡೆ ಎ ಸಿ ಇನ್ಪುಟ್ ಕೊಟ್ಟಿದ್ದೀವಿ ನಾವು, ಈ ಕಡೆ ಡಿ ಸಿ ಔಟ್ಪುಟ್ ಆಗ್ತಾಯಿದೆ. ಅಷ್ಟೇ ಇದು ಕಾನ್ಸೆಪ್ಟು. ಇದನ್ನು ನಮಸ್ಕಾರ, ಥ್ಯಾಂಕ್ ಯು.